ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಭಾಗ್ಯಲಕ್ಷ್ಮಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಆದಿ ಗುಂಡಣ್ಣನಿಗೆ ಜಾಗಿಂಗ್ ಕರ್ಕೊಂಡು ಹೋಗ್ತಾ ಇರ್ತಾನೆ. ಗುಂಡಣ್ಣ ಒಬ್ಬನೇ ಜಾಗಿಂಗ್ ಮಾಡ್ತಾ ಇರ್ತಾನೆ. ಆದಿ ಹೇಳ್ತಾನೆ, ಏನು ಇವತ್ತೇನು ಮಾತಾಡ್ತಿಲ್ಲ ಅಂತ ಹೇಳ್ತಾನೆ. ಆಗ ಗುಂಡಣ್ಣ ಹೇಳ್ತಾನೆ, ಏನು ಅಂಕಲ್ ಜಾಗಿಂಗ್ ಮಾಡಿಸ್ತೀರಾ ಅಷ್ಟೇ ತಾನೇ, ಮತ್ತೇನು ಮಾಡಿಸ್ತೀರಾ? ಇವತ್ತು ಜಾಗಿಂಗ್, ನಿನ್ನೇನು ಜಾಗಿಂಗ್, ಅದಾದಮೇಲೆ ವಾರ್ಮ್ ಅಪ್ ಅಷ್ಟೇ ತಾನೇ, ಅದನ್ನು ಬಿಟ್ಟು ಏನೂ ಮಾಡಿಸಲ್ಲ ಅಂಕಲ್. ನೀವೇನು ಬೇಜಾರು ಮಾಡ್ಕೊಳ್ಳಿಲ್ಲದ್ರೆ ನಾನೊಂದು ಕ್ವಶನ್ ಕೇಳಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆದಿ ಹೇಳ್ತಾನೆ, ಏನಾಯ್ತು ಗುಂಡಣ್ಣ ಕೇಳು ಅಂತ ಹೇಳ್ತಾನೆ. ಆವಾಗ ಗುಂಡಣ್ಣ ಹೇಳ್ತಾನೆ, ಅಂಕಲ್ ನಿಮ್ಗೆ ನಿಜವಾಗ್ಲೂ ಕಿಕ್ ಬಾಕ್ಸಿಂಗ್ ಬರುತ್ತಾ? ನಂತರ ಸುಳ್ಳು ಹೇಳ್ತಿದ್ದೀರಾ, ಯಾಕಂದರೆ ನೀವು ಅದ್ರ ಬಗ್ಗೆ ನಂಗೆ ಏನೂ ಹೇಳಿಕೊಡ್ತಾ ಇಲ್ಲ, ಖಾಲಿ ಜಾಗಿಂಗ್ ಮಾಡಿ ಅಂತ ಹೇಳ್ತಿದ್ದೀರಾ ಅಷ್ಟೇ ಅಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಆದಿ ಹೇಳ್ತಾನೆ, ಅಯ್ಯೋ ಗುಂಡಣ್ಣ, ನಂಗೆ ಎಲ್ಲನೂ ಗೊತ್ತಿದೆ, ಮೊದಲು ನೀನು ನನ್ನ ಜೊತೆ ಮನೆಗೆ ಬಾ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾನೆ. ಇನ್ನು ಆದಿ ಮನೆಗೆ ಬರ್ತಾನೆ, ತನ್ಮಯು ಮನೆಗೆ ಬರ್ತಾನೆ. ತನ್ಮಯ ಕೇಳ್ತಾನೆ, ನಿಮ್ಮನೆಗೆ ಯಾಕೆ ಕರ್ಕೊಂಡು ಬಂದ್ರಿ, ಏನು ಸರ್ಪ್ರೈಸ್ ಇದೆ ನನಗೆ ಅಂತ ಹೇಳ್ತಾನೆ. ಆಗ ಆದಿ ಹೇಳ್ತಾನೆ, ನಿಂಗೊಂದು ಸರ್ಪ್ರೈಸ್ ಇದೆ. ಅದೇ ಏನು ಸರ್ಪ್ರೈಸ್ ಇದೆ ಅಂತ ಕೇಳ್ತಾನೆ. ಮೊದಲು ನೀನು ಕಣ್ಣು ಮುಚ್ಕೋ ಅಂತ ಹೇಳ್ತಾನೆ. ಆಗ ತನ್ಮಯ ಕಣ್ಣು ಮುಚ್ಕೊಳ್ತಾನೆ. ಆವಾಗ ಆದಿ ಅವನಿಗೆ ಬಾಕ್ಸಿಂಗದ್ದು ಗ್ಲೌಸ್ ಕೊಡ್ತಾನೆ. ಅದನ್ನು ನೋಡಿ ಅವನಿಗೆ ತುಂಬಾ ಖುಷಿ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಆಗ ಆದಿ ಹೇಳ್ತಾನೆ, ಏನಾಯ್ತು ತನ್ಮಯ್, ಯಾಕೆ ಕೂಗ್ತಿದ್ಯಾ ಅಂತ ಕೇಳ್ತಾನೆ. ಆವಾಗ ತನ್ಮಯ್ ಹೇಳ್ತಾನೆ, ಏನೂ ಇಲ್ಲ ಅಂಕಲ್ ಅಂತ ಹೇಳ್ತಾನೆ. ಆಗ ಆದಿ ಹೇಳ್ತಾನೆ, ಇಲ್ಲ, ಇಷ್ಟು ಎಮೋಷ್ನಲ್ ಆಗ್ತಿದ್ಯಾ ಅಂದರೆ ಏನೋ ಇದೆ, ಹೇಳಿ ತನ್ಮಯ್ ಏನಾಯಿತು ಅಂತ ಹೇಳ್ತಾನೆ. ಆವಾಗ ತನ್ಮಯ್ ಸ್ಕೂಲಲ್ಲಿ ಅವನಿಗೆ ಅವಮಾನ ಮಾಡಿದ್ದು, ಪಿ ಟಿ ಟೀಚರ್ ಹೇಳಿದ್ದು, ನೀನು ಇಷ್ಟು ದಪ್ಪ ಇದೆಯಾ, ನೀನು ಹೇಗೆ ರನ್ನಿಂಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀಯಾ, ನೀನು ಲಾಸ್ಟಲ್ಲಿ ಬರ್ತೀಯಾ, ಆ ರೀತಿ ಅವನನ್ನು ಹೀಯಾಳಿಸಿದ್ದು, ಮಕ್ಕಳೆಲ್ಲರೂ ನೆಗಾಡಿದ್ದು ಎಲ್ಲ ವಿಷಯ ಹೇಳ್ತಾನೆ. ಆವಾಗ ಅದಕ್ಕೆ ತುಂಬಾ ಸಿಟ್ಟು ಬರುತ್ತೆ. ಏನು, ಸ್ಕೂಲ್ ಟೀಚರ್ ಹೀಗೆ ಹೇಳಿದ್ರಾ, ಈ ರೀತಿ ಮಾತಾಡಿದ್ರಾ? ಅಲ್ಲ, ಅವರೇ ಈ ರೀತಿ ಮಾತಾಡಿದ್ರೆ ಇನ್ನು ಮಕ್ಕಳೇನು ಮಾಡ್ತಾರೆ? ಅಷ್ಟು ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಯಾರ ಹತ್ರ ಹೇಗೆ ಮಾತಾಡಬೇಕಂತ ಗೊತ್ತಿಲ್ವಾ ಅವರಿಗೆ? ನಾನೇ ನಾಳೆ ಬರ್ತೇನೆ, ನೀನು ಸುಮ್ಮನೆ ಇರು ತನ್ಮಯ್, ನಾನು ನಾಳೆ ಬಂದು ಅವ್ರ ಹತ್ರ ಮಾತಾಡ್ತೇನೆ ಅಂತ ಹೇಳ್ತಾನೆ. ಆವಾಗ ತನ್ಮಯ್ ಹೇಳ್ತಾನೆ, ಅಂಕಲ್ ಬೇಡ ಅಂಕಲ್ ಅದು ಅಂತ ಹೇಳ್ತಾನೆ. ಅಮ್ಮನ ಹತ್ರ ಹೇಳಿದರೆ ಅಮ್ಮನ ಕರ್ಕೊಂಡು ಬರ್ತೀಯಾ, ಎಲ್ಲದಕ್ಕೂ ಅಮ್ಮನ ಕರ್ಕೊಂಡು ಬರ್ತೀಯಾ ಅಂತ ಹೇಳ್ತಾರೆ ಅಂಕಲ್, ಅದಕ್ಕೆ ನೀವು ಬರೋದು ಬೇಡ ಅಂಕಲ್ ಅಂತ ಹೇಳ್ತಾನೆ. ಆಗ ಆದಿ ಹೇಳ್ತಾನೆ, ಆಯಿತು, ನೀನು ಏನೂ ಯೋಚನೆ ಮಾಡಬೇಡ, ನೋಡು ಇದೇ ಥರ ಅವ್ರು ಬೇರೆಯವ್ರಿಗೂ ಮಾಡ್ತಿರ್ಬೋದು, ನಾಳೆ ನೀನು ಸ್ಕೂಲ್ಗೆ ಹೋಗು, ಉಳ್ದದ್ದು ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾನೆ. ತನ್ಮಯ್ ಮತ್ತು ಆದಿ ಮಾತಾಡಿದೆಲ್ಲ ಭಾಗ್ಯ ಅಲ್ಲಿ ಕೇಳಿಸ್ಕೊಳ್ತಾ ಇರ್ತಾಳೆ. ಭಾಗ್ಯಂಗೆ ತುಂಬಾ ಸಿಟ್ಟು ಬರುತ್ತೆ. ಇನ್ನು ಈ ಕಡೆ ಆದಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಒಂದು ಲೇಡಿ ಏನೋ ಪರ್ಚೇಸ್ ಮಾಡಿ ಕಾರಲ್ಲಿ ಕೂತ್ಕೊಳ್ತಾಳೆ. ಅವಳು ಪರ್ಚೇಸ್ ಮಾಡಿದ ಬ್ಯಾಗನ್ನು ಕೆಳಗೆ ರೋಡಲ್ಲಿ ಬೀಳಿಸಿರ್ತಾಳೆ. ಅದನ್ನು ಆದಿ ನೋಡ್ತಾನೆ. ಆದಿ ನೋಡಿ ಅದನ್ನು ಎತ್ಕೊಂಡು ಕಾರ್ ಹಿಂದೆ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಎಷ್ಟೇ ಕರೆದ್ರೂ ಆ ಲೇಡಿ ಕಾರ್ ನಿಲ್ಲಿಸ್ತಾನೆ ಇರಲ್ಲ, ಅವಳು ಹೋಗ್ತಾನೆ ಇರ್ತಾಳೆ. ಇನ್ನು ಆ ಲೇಡಿ ಕಾರಲ್ಲಿ ನೋಡ್ತಾಳೆ, ಕಾರ್ನ ಮಿರರಲ್ಲಿ ನೋಡ್ತಾಳೆ ಆದಿ ಹಿಂದ್ಗಡೆ ಓಡ್ಕೊಂಡು ಬರ್ತಿರೋದನ್ನು. ಆವಾಗ ಅವಳು ಹೇಳ್ತಾಳೆ, ಡ್ರೈವರ್ ಕಾರ್ ನಿಲ್ಲಿಸಿ ಅಂತ ಹೇಳ್ತಾಳೆ. ಆಗ ಡ್ರೈವರ್ ಕಾರ್ ನಿಲ್ಲಿಸ್ತಾನೆ. ಆಗ ಆದಿ ಹೇಳ್ತಾನೆ, ಮೇಡಮ್ ಮೇಡಮ್ ಅಂತ ಹೇಳ್ತಾನೆ. ಆವಾಗ ಆ ಲೇಡಿ ಹೇಳ್ತಾಳೆ, ಏನಾಯಿತು, ಯಾಕೆ ಆವಾಗಿನಿಂದ ನನ್ನನ್ನೇ ಫಾಲೋ ಮಾಡ್ಕೊಂಡು ಓಡ್ಕೊಂಡು ಬರ್ತಿದ್ದೀರಾ, ಏನಾಯಿತು ಅಂತ ಕೇಳ್ತಾಳೆ. ಆವಾಗ ಆದಿ ಹೇಳ್ತಾನೆ, ಮೇಡಮ್ ಇದು ನಿಮ್ಮ ಬ್ಯಾಗ್ ತಾನೇ, ರೋಡಲ್ಲಿ ಬೀಳಿಸಿದ್ರಿ, ನಾನು ನಿಮ್ಮನ್ನು ತುಂಬ ಕರೆದೆ, ಆದರೆ ನೀವು ಕಾರಲ್ಲಿ ಬಂದುಬಿಟ್ರಿ ಅಂತ ಹೇಳ್ತಾನೆ. ಆವಾಗ ಆ ಲೇಡಿಗೆ ತುಂಬಾ ಖುಷಿ ಆಗ್ತದೆ. ಓ ಥ್ಯಾಂಕ್ ಯು ಸೋ ಮಚ್, ಇದು ತುಂಬ ವ್ಯಾಲ್ಯೂಯೇಬಲ್ ಗಿಫ್ಟ್, ಇದರಲ್ಲಿ ನನ್ನ ನೆಕ್ಲೆಸ್ ಕೂಡ ಇತ್ತು, ಹಾಗೆ ಇಂಪಾರ್ಟೆಂಟ್ಸ್ ಥಿಂಗ್ಸ್ ಕೂಡ ಇತ್ತು, ಥ್ಯಾಂಕ್ ಯು ಸೋ ಮಚ್. ಈ ಕಾಲದಲ್ಲಿ ರೋಡಲ್ಲಿ ಬಿದ್ದರೆ ತಗೊಂಡು ಮನೆಗೆ ಹೋಗ್ತಾರೆ, ಹಾಗಿರುವಾಗ ನೀವು ಇದನ್ನು ನಂಗೆ ಕೊಡಲಿಕ್ಕೆ ಅಲ್ಲಿಂದ ನೀವು ನನ್ನ ಕಾರಿಂದನೇ ಓಡ್ಕೊಂಡು ಬಂದ್ರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ. ಆವಾಗ ಆದಿ ಹೇಳ್ತಾನೆ, ಪರವಾಗಿಲ್ಲ ಬಿಡಿ ಮೇಡಮ್, ವ್ಯಾಲ್ಯೂಯೇಬಲ್ ಥಿಂಗ್ಸನ್ನು ಯಾವತ್ತೂ ಜಾಗ್ರತೆಯಲ್ಲಿ ಇಟ್ಕೊಳ್ಬೇಕು, ಅದ್ರ ಬಗ್ಗೆ ತುಂಬಾ ಕೇರ್ ಮಾಡಬೇಕು. ಈಗಿನ ಕಾಲದಲ್ಲಿ ಸಿಕ್ಕಿದ್ರೆ ತಗೊಂಡು ಹೋಗ್ತಾರೆ, ಅಂಥದ್ರಲ್ಲಿ ಇಷ್ಟು ವ್ಯಾಲ್ಯೂಯೇಬಲ್ ಗಿಫ್ಟನ್ನು ನೀವು ತುಂಬಾ ಜಾಗ್ರತೆಯಿಂದ ನೋಡ್ಕೋಬೇಕು ಅಂತ ಹೇಳ್ತಾನೆ. ಇನ್ನು ಆ ಲೇಡಿ ಇವನಿಗೆ ಹಣ ಕೊಡ್ತಾಳೆ. ಆವಾಗ ಆದಿ ಹೇಳ್ತಾನೆ, ಅಯ್ಯೋ ಬೇಡ, ಯಾಕೆ ಕೊಡ್ತಿದ್ದೀರ ಹಣ, ಇದೊಂದು ಸಣ್ಣ ಸಹಾಯ ಅಷ್ಟೇ ಅಂತ ಹೇಳ್ತಾನೆ. ಆವಾಗ ಆ ಲೇಡಿ ಹೇಳ್ತಾಳೆ, ಇಲ್ಲ, ನೀವು ಸಹಾಯ ಮಾಡಿದಿರಲ್ವ, ನಾನು ನನ್ನ ಖುಷಿಗೆ ಕೊಡ್ತಾ ಇರೋದು, ತಗೊಳ್ಳಿ ಸರ್ ಅಂತ ಹೇಳ್ಕೊಂಡು ಅವನಿಗೆ 10,000 ರೂಪಾಯಿನ ಕೊಡ್ತಾನೆ. ಇನ್ನು ಆ ಲೇಡಿ ಹೋಗ್ತಾಳೆ. ಅದನ್ನೆಲ್ಲ ಅಕ್ಕಪಕ್ಕದ ಮನೆಯವ್ರು ನಿಂತ್ಕೊಂಡು ನೋಡ್ತಾನೆ ಇರ್ತಾರೆ, ತುಂಬ ಜನ ನೋಡ್ತಾನೆ ಇರ್ತಾರೆ. ಆವಾಗ ಆದಿ ಆ ಹಣ ಹಿಡ್ಕೊಂಡು ಹೇಳ್ತಾನೆ, ಅಲ್ಲ ಇದರಲ್ಲೇನು ತಪ್ಪಿದೆ, ನಾನು ಕೂಡ ಹೀಗೆ ಅಲ್ವಾ ಭಾಗ್ಯ ಗಿಫ್ಟ್ ಕೊಟ್ಟಿದ್ದು, ಇದು ನನಗೆ ರಿವಾರ್ಡ್ ಅಷ್ಟೇ,
ಆದರೆ ಭಾಗ್ಯ ಅವ್ರು ಯಾಕೆ ಆ ರೀತಿ ಹೇಳಿದರು? ಈ ರೀತಿ ಹಣ ತಗೊಳ್ಳೋದು ಮಿಡಲ್ ಕ್ಲಾಸ್ ಅವರಿಗೆ ಒಳ್ಳೇದಲ್ಲ, ಅವ್ರಿಗೆ ತುಂಬ ಕಷ್ಟ ಭಾರ ಅಂತ ಏನೇನೋ ಹೇಳಿದ್ರಲ್ಲ, ಆ ರೀತಿ ಏನೂ ಆಗಲಿಲ್ಲ ಅಲ್ವಾ? ನಾನು ಸಹಾಯ ಮಾಡಿದೆ, ಅದಕ್ಕೆ ಅವ್ರು ನನಗೆ ರಿವಾರ್ಡ್ ಕೊಟ್ಟರು ಅಷ್ಟೇ ಅಂತ ಹೇಳ್ಕೊಂಡು ಆ ಹಣ ಹಿಡ್ಕೊಂಡು ಒಬ್ಬನೇ ಮಾತಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅಕ್ಕಪಕ್ಕದಲ್ಲಿದ್ದವರಲ್ಲಿ ನೋಡ್ತಾರೆ. ಅವ್ರು ಹೇಳ್ತಾರೆ, ನೋಡು ನೋಡು ಅವನಿಗೆ ಎಷ್ಟು ಲಕ್ ನೋಡು, ಒಂದು ಬ್ಯಾಗ್ ತಂದು ಕೊಟ್ಟಕ್ಕೆ ಅವನಿಗೆ 10,000 ಕೊಟ್ಟರು. ಅದೃಷ್ಟ ಅಂದರೆ ಅದೃಷ್ಟ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳ್ಕೊಂಡು ತುಂಬ ಜನ ಮಾತಾಡ್ತಾ ಇರ್ತಾರೆ. ಆವಾಗ ಆದಿ ಹೋಗಿ ಕೇಳ್ತಾನೆ, ಅಲ್ಲ ಏನಾಯಿತು, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ನಾನು ಸಹಾಯ ಮಾಡಿದೆ, ಅದಕ್ಕೆ ಅವ್ರು ಗಿಫ್ಟ್ ಕೊಟ್ಟರು ಅಷ್ಟೇ, ಅದಕ್ಕೋಸ್ಕರ ನೀವು ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ, ತಪ್ಪಲ್ವಾ ಅಂತ ಕೇಳ್ತಾನೆ. ಆವಾಗ ಅಲ್ಲಿದ್ದವ್ರು ಹೇಳ್ತಾರೆ, ಏನು ಸರ್, ಸಹಾಯ ನಾವು ಕೂಡ ಮಾಡ್ತೇವೆ, ಆದರೆ ನಮ್ಗೆ ಯಾರು ಕೂಡ ಹಣ ಕೊಡಲಿಲ್ಲ, ನಮಗೆ ಆ ಥರ ಅದೃಷ್ಟನೂ ಇಲ್ಲ, ಇದು ನಿಮ್ಮ ಚಾನ್ಸ್ ಸರ್, ಯಾರ್ದೋ ದುಡ್ಡು ಅಷ್ಟೇ, ಒಳ್ಳೆ ಚಾನ್ಸ್ ಸರ್, ನಿಮಗೆ ತುಂಬಾ ಅದೃಷ್ಟ ಸರ್ ಅಂತ ಹೇಳ್ತಾರೆ. ಆವಾಗ ಆದಿಗೆ ಗೊತ್ತಾಗುತ್ತೆ, ಹೌದು ಇದೇ ರೀತಿ ಭಾಗ್ಯಂಗೂ ಯಾರೋ ಹೇಳಿರ್ಬೋದು. ಇವಾಗ ಗೊತ್ತಾಯಿತು ಅವ್ರಿಗೆ ಯಾಕೆ ನಾನು ಕೊಟ್ಟ ಹಣ ತುಂಬ ಭಾರ ಅಂತ ಅನಿಸ್ತಿತ್ತು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಹಾಗೇನೆ ಅವನು ಸ್ಕೂಲಿಗೆ ಬರ್ತಾನೆ, ಗುಂಡಣ್ಣನ ಸ್ಕೂಲಿಗೆ. ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತ ಹೇಳಿ ಬರ್ತಾನೆ. ಇನ್ನು ಇವನು ಸ್ಕೂಲಿಗೆ ಬರುವಷ್ಟರಲ್ಲಿ ಭಾಗ್ಯ ಅವ್ರ ಹತ್ರ ಎಲ್ಲರ ಮಾತಾಡ್ತಾನೆ ಇರ್ತಾಳೆ. ಆದಿಗೆ ಅದನ್ನು ನೋಡಿ ತುಂಬಾ ಶಾಕ್ ಆಗುತ್ತೆ. ಇವ್ರು ಹೇಗೆ ಇಲ್ಲಿ ಬಂದರು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಈ ಕಡೆ ತಾಂಡವ್ ಬೆಳಿಗ್ಗೆ ಏಳುವಷ್ಟರಲ್ಲಿ ಶ್ರೇಷ್ಠ ಅವನಿಗೋಸ್ಕರ ಕಾಫಿ ಮಾಡ್ಕೊಂಡು ತಂದು ಇಡ್ತಾಳೆ. ಏಳು ತಾಂಡವ್ ಹೇಳ್ಕೊಂಡು ತುಂಬ ಪ್ರೀತಿಯಿಂದ ಮಾತಾಡಿಸ್ತಾಳೆ. ಆವಾಗ ತಾಂಡವ್ ಹೇಳ್ತಾನೆ, ಹನಿ ನೀನು ಇಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ಯಾ? ಅಷ್ಟೇ ಅಲ್ಲ, ನನಗೋಸ್ಕರ ಕಾಫಿ ಮಾಡ್ಕೊಂಡು ಬಂದಿದ್ಯಾ? ಏನು ಹನಿ, ಏನು ಚೇಂಜಸ್? ನನಗಂತೂ ನಂಬೋಕ್ಕೆ ಆಗ್ತಿಲ್ಲ, ನೀನು ನನಗೋಸ್ಕರ ಕಾಫಿ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ಯಾ? ಅದು ಇಷ್ಟು ಖುಷಿಯಾಗಿ ಮಾತಾಡ್ತಿದ್ಯಲ್ವಾ ಅಂತ ಕೇಳ್ತಾನೆ. ಆವಾಗ ಶ್ರೇಷ್ಠ ಹೇಳ್ತಾಳೆ, ಎಲ್ಲ ನಿನಗೋಸ್ಕರ ಬೇಬಿ, ನೀನು ನನ್ನ ಹತ್ರ ನೀನು ತುಂಬ ಚೆಂದ ಮಾಡಿ ಮಾತಾಡಿದ್ಯಲ್ವಾ ನಿನ್ನೆ, ಎಷ್ಟು ಓಪನ್ ಆಗಿ ಮಾತಾಡಿದ್ಯಾ, ನೀನು ಹೇಳ್ದೆ ಅಲ್ವಾ ನಾನು ಕೆಲ್ಸಕ್ಕೆ ಹೋಗೋದು ನಿಂಗೆ ಇರಿಟೇಟ್ ಆಗ್ತದಂತ, ನಂಗೆ ಇದೇ ರೀತಿ ನೀನು ಓಪನ್ ಆಗಿ ಮಾತಾಡ ಹನಿ, ಆವಾಗ ನಾನು ಏನೂ ಜಗಳನೇ ಮಾಡಲ್ಲ ಅಂತ ಹೇಳ್ತಾಳೆ. ಆವಾಗ ತಾಂಡವ್ ಮನಸ್ಸಲ್ಲಿ ಅಲ್ಲ, ನಾನು ಏನೂ ಓಪನ್ ಆಗಿ ಹೇಳ್ದೇನೆ ದಿನಾ ಜಗಳ ಮಾಡ್ತಾಳೆ, ಇನ್ನು ಏನಾದರೂ ಹೇಳಿದರೆ ಮಹಾಯುದ್ಧನೇ ನಡೆಯುತ್ತೇನೋ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಈ ಕಡೆ ಭಾಗ್ಯ ಸ್ಕೂಲಲ್ಲಿ ಟೀಚರ್ ಹತ್ರ ಮಾತಾಡ್ತಾ ಇರ್ತಾಳೆ, PT ಟೀಚರ್ ಹತ್ರ. ಅಲ್ಲ ಸರ್, ನೀವು ಯಾಕೆ ಸರ್ ಈ ರೀತಿ ಮಾತಾಡಿದ್ರಿ? ಅಲ್ಲ, ನೀವೊಂದು ಗುರುಗಳಾಗಿ ನೀವೇ ಈ ರೀತಿ ಮಕ್ಕಳಿಗೆ ಅವಮಾನ ಮಾಡೋ ಥರ ಮಾತಾಡೋದು ಎಷ್ಟು ಸರಿ? ಅದು ಬಾಡಿ ಶೇಮಿಂಗ್ ಮಾಡಿದ್ರಲ್ಲ, ಎಷ್ಟು ಸರಿ ಸರ್ ಈ ರೀತಿ ಮಾತಾಡಿದ್ದು ಅಂತ ಹೇಳ್ತಾ ಇರ್ತಾಳೆ. ಇನ್ನಲ್ಲೇ ಆದಿ ಬಂದು ಅದನ್ನು ಕೇಳಿಸ್ಕೊಳ್ತಾ ಇರ್ತಾನೆ. ಅಲ್ಲ ಸರ್, ನೀವು ಮಕ್ಕಳಿಗೆ ಬುದ್ಧಿ ಹೇಳಬೇಕು, ಅವ್ರ ಕೈಯಲ್ಲಿ ಯಾವುದಾಗಲ್ವೋ ಅದು ಆಗುತ್ತೆ ಅಂತ ಅವರಿಗೆ ಪ್ರೋತ್ಸಾಹ ಮಾಡಬೇಕು. ಆದರೆ ನೀವೇನು ಮಾಡಿದ್ರಿ ಸರ್, ನನ್ನ ಮಗನಿಗೆ ಇಷ್ಟು ಅವಮಾನ ಮಾಡಿದ್ರಲ್ಲ, ಇದು ತಪ್ಪಲ್ವಾ ಸರ್ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಆ ಸ್ಕೂಲ್ನ ಪ್ರಿನ್ಸಿಪಲ್ ಬರ್ತಾರೆ. ಬಂದು ಹೇಳ್ತಾರೆ, ಏನಾಯ್ತು ಭಾಗ್ಯ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಏನು ಮಾಡಿದರು, ಯಾರು ಏನು ಮಾಡಿದರು ಅಂತ ಕೇಳ್ತಾರೆ. ಆವಾಗ ಭಾಗ್ಯ ಹೇಳ್ತಾಳೆ, ಈ ಸಲ ನಿಮ್ಮ ಸ್ಟಾಫಿಂದ ನಮಗೆ ತೊಂದರೆ ಆಗಿದೆ ಸರ್ ಅಂತ ಹೇಳ್ತಾಳೆ. ಆವಾಗ ಪ್ರಿನ್ಸಿಪಲ್ ಹೇಳ್ತಾರೆ, ಏನು ನಮ್ಮ ಸ್ಟಾಫಿಂದನ, ಏನಾಯ್ತು ಭಾಗ್ಯ ಅಂತ ಹೇಳ್ತಾರೆ. ಆವಾಗ ಭಾಗ್ಯ ನಡೆದ ವಿಚಾರ ಎಲ್ಲ ಹೇಳ್ತಾರೆ. ಆವಾಗ ಆ ಸರ್ ಹೇಳ್ತಾರೆ PT ಸರ್ಗೆ, ಏನು ಸರ್ ಇದು, ಈ ರೀತಿ ಮಾತಾಡೋದು ತಪ್ಪಲ್ವಾ? ಯಾಕೆ ಸರ್ ನೀವು ಈ ರೀತಿ ಬಿಹೇವ್ ಮಾಡ್ತೀರಾ ಅಂತ ಹೇಳ್ಕೊಂಡು ಬೈತಾರೆ. ಆವಾಗ PT ಸರ್ ಹೇಳ್ತಾರೆ, ನಾನೇನು ಹೇಳಿದೆ, ನಾನು ಕರೆಕ್ಟಾಗಿ ಹೇಳಿದೆ ತಾನೇ, ನಾನು ಹಿಂದಿನ ದಿನವೇ ಹೇಳಿದ್ದೆ, ನೀನು ದಪ್ಪ ಇದೆಯಾ, ನಿನ್ನ ಕೈಯಲ್ಲಿ ಓಡ್ಲಿಕ್ಕೆ ಆಗಲ್ಲ, ನೀನು ಯಾಕೆ ಪಾರ್ಟಿಸಿಪೇಟ್ ಮಾಡ್ತೀಯಾ ಹೇಳ್ಕೊಂಡು ಹೇಳಿದ್ದೆ, ನಾನು ಹೇಳೋರಲ್ಲಿ ಏನು ತಪ್ಪಿದೆ ಅಂತ ಹೇಳ್ಕೊಂಡು PT ಸರ್ ತುಂಬಾ ಮಾತಾಡ್ತಾರೆ. ಆವಾಗ ಭಾಗ್ಯ ಹೇಳ್ತಾಳೆ, ಸರ್ ನೀವೇನೋ ಮಾತಾಡಿದ್ರಿ, ನೀವೇನೋ ಅವನಿಗೆ ಹೀಯಾಳಿಸಿದ್ರಿ, ಬಾಡಿ ಶೇಮಿಂಗ್ ಮಾಡಿದ್ರಿ, ಆಯಿತು ಒಪ್ಕೊಳ್ಳೋಣ, ಆದರೆ ಅದು ಅವನ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅಂತ ನಿಮ್ಗೆ ಗೊತ್ತಿದೆಯಾ ಸರ್? ನೀವು ಯಾವತ್ತೂ ಆ ರೀತಿ ಮಾತಾಡಿದ್ರಿ, ಆವತ್ತಿಂದ ಅವ್ನು ಊಟ ಮಾಡ್ತಿಲ್ಲ, ಸರಿಯಾಗಿ ಯಾರ ಹತ್ರನೂ ಮಾತಾಡ್ತಿಲ್ಲ, ಒಂದು ಹೊತ್ತು ಊಟ ಮಾಡೋಕ್ಕೂ ತುಂಬಾ ಹೆದರ್ತಾನೆ, ನಾನು ಊಟ ಮಾಡಲ್ಲ, ನಾನು ದಪ್ಪ ಆಗ್ತೇನೆ ಅಂತ ಹೇಳಿ ಹೆದರ್ತಾನೆ. ಈ ರೀತಿ ಎಲ್ಲ ಮಾಡಿದರೆ ಹೇಗೆ ಸರ್? ಅಷ್ಟೇ ಅಲ್ಲ ಸರ್, ಅವ್ನು ಇಷ್ಟು ಸಣ್ಣ ವಯಸ್ಸಿಗೆ ಜಿಮ್ಮಿಗೆ ಹೋಗ್ತೇನೆ ಅಂತೇಳಿ ಹಠ ಹಿಡಿತಾನೆ ಸರ್. ಏನು ಸರ್ ಇದಕ್ಕೆಲ್ಲ ಮಾಡೋದು, ನೀವು ಮಾಡೋದು ತಪ್ಪಲ್ವಾ ಸರ್ ಅಂತ ಹೇಳ್ತಾನೆ. ಆವಾಗ ಅವರೆಲ್ಲರೂ ಕ್ಷಮೆ ಕೇಳ್ತಾರೆ. ಇನ್ನು ಎಲ್ಲರೂ ಮನೆಗೆ ಬರ್ತಾರೆ. ಇನ್ನು ಮನೆಗೆ ಬಂದಾಗ ಭಾಗ್ಯನ ಅರೆಸ್ಟ್ ಮಾಡಿಕೆ ಪೊಲೀಸ್ನವ್ರು ಬಂದಿರ್ತಾರೆ. ಕುಸುಮ ಹೇಳ್ತಾಳೆ, ಯಾರು ನೀವು, ಯಾಕೆ ಭಾಗ್ಯನ ಅರೆಸ್ಟ್ ಮಾಡ್ತಿದ್ದೀರಾ ಅಂತ. ಆದರೆ ಅವ್ರು ಕೇಳೋದೇ ಇಲ್ಲ. ಅವ್ರು ಕುಸುಮಂಗೆ ಬೈತಾರೆ, ಏನಮ್ಮ ಮನೆ ಪೊಲೀಸ್ ಬಂದರೆ ಈ ರೀತಿ ಮಾತಾಡ್ತೀಯಾ, ನಿನ್ನ ಸೊಸೆ ಪರವಾಗಿ ಮಾತಾಡ್ತೀಯಾ, ನಿನ್ನ ಸೊಸೆ ತಪ್ಪು ಮಾಡಿದ್ದಾಳೆ, ನಾವು ಅವ್ರನ್ನ ಅರೆಸ್ಟ್ ಮಾಡಲೇಬೇಕು, ನಮಗೆ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿ ಭಾಗ್ಯನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇನ್ನು ಪೊಲೀಸ್ ಸ್ಟೇಷನ್ನಿಗೆ ಆದಿನೂ ಬರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.